ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ಸಲ ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ನಿಂತುಕೊಂಡು ದೇವರ ಜೀವವು, ಬಲವು, ನಿರೀಕ್ಷೆಯು ಸಿಗುವ ಈ ವಾಕ್ಯವನ್ನು ನಮಗೆ ಶ್ರದ್ಧೆಯಿಂದ ಆಲಿಸೋಣ, ಧ್ಯಾನಿಸೋಣ ಹಾಗೂ ಪ್ರಾರ್ಥಿಸೋಣ. ಇಂದು ದೇವರ ವಾಕ್ಯ ಆಲಿಸುವ ನಮ್ಮನ್ನು ದೇವರು ಸಮೃದ್ಧವಾಗಿ ಅನುಗ್ರಹಿಸಲಿ. ದೇವರ ಕೃಪಾ ಕಟಾಕ್ಷವು, ಅನುಗ್ರಹವು ನಮ್ಮ ಕುಟುಂಬದಲ್ಲಿ, ನಮ್ಮಲ್ಲಿ ವ್ಯಕ್ತವಾಗಿ ಹೊರಹೊಮ್ಮಲಿ. ನಮಗೆ ಪ್ರಾರ್ಥಿಸೋಣ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ವಿಮೋಚನೆ ಕಾಂಡ 33ನೇ ಅಧ್ಯಾಯ 14ರಿಂದ 17ರವರೆಗೆ ವಾಕ್ಯವನ್ನು ಆಲಿಸೋಣ. ಅದಕ್ಕೆ ಸರ್ವೇಶ್ವರ, ನನ್ನ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಬರುವುದು, ನಾನು ನಿನಗೆ ವಿಶ್ರಾಂತಿ ನೀಡುವೆನು ಎಂದರು. ಆಗ ಮೋಶೆ, ನೀವೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಕಳಿಸಬೇಡಿ. ನನಗೂ ನಿಮ್ಮ ಪ್ರಜೆಗಳಾದ ಇವರಿಗೂ ನಿಮ್ಮ ಅನುಗ್ರಹ ದೊರಕಿದೆ ಎಂಬುದು ನೀವೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾವುದರಿಂದ ತಿಳಿದಿತು. ನೀವು ಬರುವುದರಿಂದ ನಾನು ನಿಮ್ಮ ಪ್ರಜೆಗಳಾದ ಇವರು ಜಗದಲ್ಲಿರುವ ಬೇರೆ ಎಲ್ಲ ಜನಗಳಿಗಿಂತ ವಿಶಿಷ್ಟರಾದವರೆಂಬುದು ಖಚಿತವಾಗುವುದು ಎಂದನು. ಅದಕ್ಕೆ ಸರ್ವೇಶ್ವರ, ನಿನ್ನ ಕೋರಿಕೆಯಂತೆ ಮಾಡುವೆನು, ಏಕೆಂದರೆ ನೀನು ನನ್ನ ಅನುಗ್ರಹಕ್ಕೆ ಪಾತ್ರನು, ನಿನ್ನನ್ನು ಹೆಸರಿಡಿದು ಗುರುತಿಸಿದ್ದೇನೆ ಎಂದು ಮೋಶೆಗೆ ಹೇಳಿದರು. ಒಂದೊಂದು ದಿನವೂ ದೇವರ ವಾಕ್ಯ ಆಲಿಸಿ ಪ್ರಾರಂಭಿಸುವಾಗ ದೇವರೇ ನಮ್ಮ ಜೊತೆ ಬರುವ ಅನುಭವವಿದೆ. ದೇವರ ವಾಕ್ಯ ಆಲಿಸುವಾಗ ಆ ಶಕ್ತಿ, ಆ ದೇವರ ಸಾನ್ನಿಧ್ಯ ನಮ್ಮ ಜೊತೆ ಇರಲು ಪ್ರಾರಂಭಿಸುತ್ತದೆ. ನಮ್ಮ ದುಡಿತದಲ್ಲಿ, ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರ ಸಾನ್ನಿಧ್ಯ ಅನುಭವಿಸಲು ಸಾಧ್ಯವಾಗುತ್ತಿದೆ. ನಮಗೆ ಪ್ರತಿನಿತ್ಯ ದೇವರ ವಾಕ್ಯವನ್ನು ಹೇಳುವಾಗ ದೇವರೇ ಆ ವಾಕ್ಯದ ಶಕ್ತಿ ನಮ್ಮ ಜೊತೆಯಲ್ಲಿ ಕಳಿಸಿರಿ, ನೀವು ನಮ್ಮ ಜೊತೆ ಸಂಚರಿಸಿರಿ. ನಾವು ಒಬ್ಬಂಟಿಯಾಗಿ ಹೋಗುವಾಗ ಸೋತು ಹೋಗುತ್ತೇವೆ, ಹಲವು ಜಾಗದಲ್ಲಿ ಪರಾಜಯವಾಗಿ ನಿರಾಸೆಯಾಗಿ ಹೋಗುತ್ತೇವೆ. ನೀವು ನಮ್ಮ ಜೊತೆ ಬನ್ನಿ ಎಂದು ಪ್ರಾರ್ಥಿಸೋಣ. ದೇವರ ವಾಕ್ಯ ಆಲಿಸುವ ನಮ್ಮನ್ನು ನೆನೆಸಿ, ನಮ್ಮ ಕುಟುಂಬದವರನ್ನು ನೆನೆಸಿ ದೇವರು ಸಂತೋಷಿಸುತ್ತಾರೆ. ಅದರ ಉತ್ತರ ಆಗಿದೆ, ದೇವರು ನಮ್ಮ ಜೊತೆ ಸಂಚರಿಸುತ್ತಾರೆ. ನಮ್ಮ ಮುಂದೆ ಇರುವ ಪರಾಜಯ, ಅಪಘಾತಗಳು, ದುರ್ಮರಣಗಳು ಎಲ್ಲ ದೂರ ಸರಿದು ಹೋಗುತ್ತದೆ. ಕಾರಣ ನಮ್ಮ ಜೊತೆ ಸಂಚರಿಸುವ ಒಂದು ದೇವರ ಸಾನ್ನಿಧ್ಯವಿದೆ. ದೇವರ ಸಾನ್ನಿಧ್ಯದ ನೆರಳಿನಲ್ಲಿ ನಾವು ಸಂಚರಿಸುವುದು. ಹಾಲೆಲೂಯ. ಕೆಲವು ವ್ಯಕ್ತಿಗಳನ್ನು ನೋಡುವಾಗ, ಕೆಲವು ಪ್ರಾರ್ಥನಾ ಮಂದಿರಗಳಿಗೆ ಹೋಗುವಾಗ, ಕೆಲವು ಸ್ಥಳಗಳಿಗೆ ಹೋಗುವಾಗ ನಾವು ಯೋಚಿಸುತ್ತೇವೆ, ಏನೋ ಒಂದು ಪ್ರತ್ಯೇಕ ಶಕ್ತಿ ಇದೆ ಅಲ್ಲಿಗೆ ಹೋಗುವಾಗ ಎಂದು, ಅವರನ್ನು ನೋಡುವಾಗ ಎಂದು. ಅದರ ಅರ್ಥ ದೇವರ ಸಾನ್ನಿಧ್ಯ ಇರುವ ಸ್ಥಳ ಬೇರೆ ಎಲ್ಲ ಸ್ಥಳಕ್ಕಿಂತ ವಿಭಿನ್ನವಾಗಿರುತ್ತದೆ. ಈ ಅನುಗ್ರಹ ಧ್ಯಾನ ಮಂದಿರಕ್ಕೆ ಬರುವ ಅನೇಕರು ಹೇಳುತ್ತಾರೆ, ಇಲ್ಲಿ ಬರುವಾಗ ಒಂದು ವಿಶೇಷತೆ ಇದೆ ಎಂದು. ಪ್ರಿಯರೇ, ದೇವರ ಸಾನ್ನಿಧ್ಯ ನಿಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ಉಂಟಾಗಲಿ. ನಿಮ್ಮ ಕೆಲಸದಲ್ಲಿ, ನಿಮ್ಮ ಮಕ್ಕಳಲ್ಲಿ, ನೀವು ಸಂಚರಿಸುವ ವಾಹನಗಳಲ್ಲಿ, ನೀವು ಆಗಿರುವ ಸ್ಥಳಗಳಲ್ಲಿ ಉಂಟಾಗಿರಲಿ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ನಾವು ನಿಯೋಗ ಇಟ್ಟು ಪ್ರಾರ್ಥಿಸುವ ಆ ನಿಯೋಗವನ್ನು ಆ ವಚನದೊಂದಿಗೆ ಸೇರಿಸಿ ಇಟ್ಟು ವಿಶ್ವಾಸದಲ್ಲಿ ಪ್ರಾರ್ಥಿಸುವಾಗ ದೇವರು ನಮಗೆ ಅನುಗ್ರಹವಾಗಿ ಎಲ್ಲವನ್ನು ಸಾಧಿಸಿಕೊಡುತ್ತಾರೆ. ಮೋಶೆಯ ತರ ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟು ಬಿಡಬೇಡಿ, ನಮ್ಮ ಜೊತೆ ಇರಿ. ನಮ್ಮ ಜೊತೆ ಇದ್ದು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಅದ್ಭುತವಾಗಿ ಮಾರ್ಪಡಿಸಿರಿ. ಅನುಗ್ರಹವಾಗಿ ನಮ್ಮನ್ನು ವಿಶೇಷವಿರುವ ವ್ಯಕ್ತಿಗಳನ್ನಾಗಿ ಮಾಡಿರಿ ಎಂದು ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೆನ್.